ನಾನಿವತ್ತು ತೋಟಕ್ಕೆ ಊಟ ತೊಗೊಂಡು ಹೋದೆ. ನಮ್ಮ ಯಜಮಾನ್ರು ಬಗ್ಗೆ ಎದ್ದು ಈ ದಾರನ ಎಣಿತಾ ಯಾಕೆ ಅಂತ ಅಂದ್ಕೊಂಡ್ರಾ, ಈ ಎಣ್ದಿರೋ ದಾರನ 2 ಪೀಸಾಗಿ ಕಟ್ ಮಾಡಿಬಿಟ್ಟು ನಾವು ಬೆಳೆದಿರೋಂಥ ಸೌತೆ ಗಿಡ ಎಲ್ಲ ಕಟ್ಟಾಕೋದಕ್ಕೆ. ಯಾಕೆ ಅಂತ ಕೇಳ್ತಿದ್ದೀರಾ? ಬೆಳೆದು ದೊಡ್ಡವಾದ್ಮೇಲೆ ಪಕ್ಕದ ಹೊಲ್ದಕ್ಕೆ ಹೋಗ್ಬಿಟ್ಟು ಸೌತೆಕಾಯಿ ಬಿಟ್ಬಿಡ್ತವೆ ಅಂತ. ಅದಕ್ಕೆ ನಮ್ಮ ತೋಟದಲ್ಲೇ ಇರಲಿ ಅಂದ್ಬಿಟ್ಟು ದಾರ ಹಾಕಿ ಕಟ್ಟಾಕ್ತಾ ಇದ್ದೀವಿ. ಅದಕ್ಕೆ ನೋಡಿ, ಒಂದು ಸಸಿನೂ ಬಿಡ್ದಂಗೆ ಎಲ್ಲ ಸಸಿನೂ ಕಟ್ಟಾಕಿದ್ದೀವಿ. ಇನ್ನು ಇವತ್ತು ಆಳು ಕಡಿಮೆ ಇದ್ದಿದ್ದರಿಂದ ಎಲ್ಲರಿಗೂ ತಟ್ಟೆ ಇಡ್ಲಿ ಮಾಡ್ಕೊಂಡು ಹೋಗಿದ್ದೆ. ಆಳುಗಳೆಲ್ಲ ಫುಲ್ ಜೋಶಲ್ಲಿ ಮಧ್ಯಾಹ್ನಕ್ಕೆ ಮನೆಗೆ ಹೊರಟೋದ್ರು. ನಾನು ಮಾಡಿರೋ ತಟ್ಟೆ ಇಡ್ಲಿ ತಿಂದೇನು ಅವರೇನು ಹೋಗಿಲ್ಲ, ಕೆಲಸ ಏನೂ ಇರಲಿಲ್ಲ, ಹಾಗಾಗಿ ಹೋದರು. ಇನ್ನು ಮಧ್ಯಾಹ್ನ ಆಳಿಲ್ಲ ಅಂದರೆ ನಾವು ಕೂಡ ಸ್ವಲ್ಪ ಫ್ರೀಯಾಗಿರ್ತೀವಿ. ಆವಾಗ ಈ ಥರ ತಿಕ್ಕೋದು, ತೊಳೆಯೋದು, ಉಜ್ಜೋದನ್ನು ಮಾಡ್ಕೊಂಬಿಡ್ತೀವಿ. ಇನ್ನು ಇವತ್ತು ತೋಟದಲ್ಲಿ ಎಳ್ನೀರನ್ನ ಕೀಳ್ಸಿದ್ದು, ಮಿಕ್ಕಿದ್ದು ಪಕ್ಕಿದ್ದು ಲಕ್ಕಮ್ಮನ ಪಾಲು ನನಗೆ ಅವ್ರು ತೊಗೊಂಡೋಗಿ ಉಳಿದಿದ್ದಂಥವೆಲ್ಲ ನನ್ನ ಪಾಲು, ಅಂದರೆ ನಮ್ಮ ಮನೆಯವ್ರ ಪಾಲು. ಮನೆಯಿಂದ ತೋಟದವರೆಗೂ ಏನೇ ಬಂದ್ರೂ ಬರೋ ತಕ್ಕ ಮಾತ್ರ ಗಂಡಸ್ರ ಹವ, ಬಂದಮೇಲೆ ಫುಲ್ ನನ್ನ ಹವನೇ. ಏನೇನೋ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ತೋಟದಿಂದ ಮನೆಗೆ ಏನೇ ತಂದ್ರೂ ಅದನ್ನು ಸುಳಿದು ಕುಯ್ದು ಒಡೆದು ಕತ್ತರಿಸಿ ಕೊಡಬೇಕಾಗಿದ್ದು ನನ್ನ ಜವಾಬ್ದಾರಿ ಅಂತ ಹೇಳಿದ್ದು. ಇನ್ನು ನಾನು ಇದನ್ನೆಲ್ಲ ಮಾಡೋ ಹೊತ್ತಿಗೆ ಮಕ್ಕಳು ಸ್ಕೂಲಿಂದ ಬಂದರು. ಅವ್ರಿಗೆಲ್ಲ ಹಣ್ಣನ್ನೆಲ್ಲ ಕುಯ್ದು ಕೊಟ್ಟು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸಾರಿ, ಮಿಸ್ಟೇಕ್ ಮಾಡ್ಕೊಂಬಿಟ್ಟೆ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ನಾವು ರೆಸ್ಟ್ ಮಾಡೋಕ್ಕೆ ಆಗೋದಿಲ್ಲ, ಇದಂತೂ ಎಲ್ರಿಗೂ ಗೊತ್ತಿರೋ ವಿಷಯನೇ. ನಮ್ಮಂಥ ಹೋಮ್ ಮೇಕರ್ಸ್ಗೆ ಏನು ಚಿಂತೆ ಅಂತ ಅಂದರೆ, ರಾತ್ರಿ ಮಾಡೋ ಸಾಂಬಾರು ಚಿಂತೆ ಮಧ್ಯಾಹ್ನನೇ ಇರುತ್ತೆ. ನಾನು ನಮ್ಮ ಕೋಳಿಗಳನ್ನೆಲ್ಲ ಕರೆದು 1-2 ಕೋಳಿ ಕುಯ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ. ಆಮೇಲೆ ಗೊತ್ತಾಯಿತು ಇವತ್ತು ಸೋಮವಾರ ಅಂತ. ಶಾಂತಂ ಪಾಪಂ, ಇವತ್ತಂತೂ ನಾವು ಕೋಳಿ ತಿನ್ನಲ್ಲ. ಕೋಳಿ ಕರೆದಿದ್ದಕ್ಕೂ ಲಾಭ ಇಲ್ಲ ಅಂದ್ಕೊಂಡು ಟೀ ಕುಡ್ಕೊಂಡು ಕೂತ್ಕೊಂಡಿದ್ದು. ಅಷ್ಟೊತ್ತಿಗೆ ನಮ್ಗೆ ಇನ್ನೊಂದು ಡ್ಯೂಟಿ ಅಸೈನ್ ಆಯಿತು. ಕೆಳಗಡೆ ಗದ್ದೆ ಬೆಲೆಯಲ್ಲಿರೋ ತೋಟಕ್ಕೆ ಹೋಗಿ ಸಾರಿಗೇನಾದರೂ ಹೊಂಚ್ಕೊಂಬರೋಣ ಅಂತ. ಇದೇ ನೋಡಿ ನಾವು ತೋಟಕ್ಕೆ ಹೋಗೋ ದಾರಿ. ನಾನು ನನ್ನ ಮಗನೂ ಗದ್ದೆ ಬೈಲು ತೋಟಕ್ಕೆ ಹೋದ್ವಿ. ಮೊದಲೆಲ್ಲ ಗದ್ದೆ ಬೈಲಲ್ಲಿ ಭತ್ತ ಬೆಳೆಯೋರು. ಈಗ ಭತ್ತ ಅಂದರೆ ಏನು ಅಂತ ಗದ್ದೆ ಬೈಲಿಗೆ ಮರ್ತೋಗಾಗಿ ಮಾಡಿದ್ದಾರೆ. ಯಾಕಂದರೆ ಗದ್ದೆ ಬೈಲು ತುಂಬ ಅಡಿಕೆ ಗಿಡನೇ ಇದ್ದಾವೆ. ಇದೇ ನೋಡಿ ನಮ್ಮ ಹೊಸತೋಟ. ಮೊದಲು ಇದು ಹೊಸತೋಟ ಆಗಿತ್ತು. ಈಗ ಇದಾದಮೇಲೆ 2 ಹೊಸತೋಟ ಆಗಿರೋದ್ರಿಂದ ಇದು ಹಳೆ ತೋಟ ಆಗಿದೆ. ಹಾಗಾಗಿ ಇದು ಗದ್ದೆ ಬೈಲಲ್ಲಿರೋ ನಮ್ಮ ಹಳೆ ತೋಟ. ಹಾಗೆ ಯಾರೋ ಪುಣ್ಯಾತುಂಬರು ಅಡಿಕೆ ಗಿಡದಲ್ಲಿ ಅವರೆಕಾಯಿ ಗಿಡ ಇರೋದನ್ನು ನೋಡಿದೆ. ಅಕ್ಕಪಕ್ಕ ನೋಡಿ ಯಾರು ಇಲ್ಲದೆ ಇರೋದನ್ನು ಪಟ ಅಂತ ಅವರೆಕಾಯಿ ಕಿತ್ಕೊಂಡ್ಬಿಟ್ಟೆ ಅಂತ ಹೇಳ್ತೀನಿ ಅಂತ ಅನ್ಕೋಬೇಡ್ರಿ. ಇದು ನಮ್ಮದು ಅಡಿಕೆ ಗಿಡ, ನಮ್ಮದೇ ಅವರೆ ಗಿಡ. ಹೋದ ವರ್ಷ ಇನ್ನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ 750 ಟ್ಯಾಕ್ಟ್ರು ಮಣ್ಣು ಹೊಡೆದು ಬೆಳೆದಿರೋ ಅಂಥ ಅಡಿಕೆ ಗಿಡ. ಇನ್ನು ನಾನು ಪಟ ಅಂತ ಅವರೆಕಾಯಿ ಕಿತ್ಕೊಂಡು ಮುಂದೆ ಹೋಗ್ತಾ ಇದ್ರೆ ನನ್ನ ಮಗ ಬ್ಯಾಗ್ ಹಿಡ್ಕೊಂಡು ಹಿಂದೆಗಡೆ ಲೊಟ ಅಂತ ಅಂದ್ಕೊಂಡು ಬೈಕೊಂಡು ಬರ್ತಾ ಇದ್ದ. ತೋಟಕ್ಕೆ ರೈನ್ ಪೈಪ್ ಸಿಸ್ಟಮ್ ಮಾಡಿರೋದ್ರಿಂದ ಕಾಯಲ್ಲಿ ಸೊಗಡು ಒಂಚೂರು ಇರಲಿಲ್ಲ. ಒಪ್ಪತ್ತಿಗೆ ಸಾರಿಗೆ ಹೊಂಚ್ಕೊಂಡು ದಾರಿಲಿರೋ ನಮ್ದು ಇನ್ನೊಂದು ತೋಟನ ನೋಡಿಕೊಂಡು ಕಣ್ ತುಂಬಿಕೊಂಡು ಸೀದಾ ಮನೆ ಕಡೆ ಬಂದ್ವಿ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.